ಮರಿಗಳು ಯಾರೂ ತಗೊಂಡೋಗಲ್ಲ. ಯಾಕಂದರೆ ಅವೇನೋ ಸಾಂಬಾರು ಮಾಡೋಕ್ಕೆ ಬರಲ್ಲ, ಫ್ರೈ ಮಾಡೋಕ್ಕೆ ಬರಲ್ಲ, ಏನು ಮಾಡೋಕ್ಕೂ ಬರಲ್ಲ. ಆದರೆ ಇವೇ ಸ್ವಲ್ಪ ಕಷ್ಟ ಆಗ್ತಾರೆ. ದೊಡ್ಡ ಕೋಳಿ, ಫಾರಮ್, ಬಾಯ್ಲರು, ನಾಟಿ ಕೋಳಿ ಅಂತೂ ಫುಲ್ ಎಸ್ಕೇಪ್ ಮಾಡ್ತಾ ಇದ್ದಾರೆ. ಯಾರಾದರೂ ಸೆಕ್ಯೂರಿಟಿ ಇಡಬೇಕು, ಇಲ್ಲ ಅಂತಂದರೆ ಕ್ಯಾಮ್ರಾ ಹಾಕಿಸ್ಬೇಕು. ಕ್ಯಾಮ್ರಾ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ. ಕ್ಯಾಮ್ರಾ ಹಾಕಿಸ್ಬೇಕು ಫಸ್ಟ್, ಆದಷ್ಟು ಬೇಗ ಕ್ಯಾಮ್ರಾ ಫಿಕ್ಸ್ ಮಾಡಿಸ್ಬೇಕು. ಯಾಕಂದರೆ ಹಳ್ಳಿ ಅಲ್ವಾ, ಹಳ್ಳೀಲಿ ಜನ ಈ ರೀತಿ ಒಬ್ಬೊಬ್ಬರು ಅರ್ಥ ಮಾಡ್ಕೊಂತಾರೆ, ಒಬ್ಬೊಬ್ರು ಅರ್ಥ ಮಾಡ್ಕೊಳ್ಳಲ್ಲ. ಬಿಡು ಪುಕ್ಸಟ್ಟೆ ಸಿಗುತ್ತೆ ಅಂದರೆ ಎತ್ಕೊಂಡು ಹೋಗ್ಬಿಡ್ತಾರೆ. ಒಬ್ಬೊಬ್ರು ಬೇಡಪ್ಪ ಬೇರೆಯವ್ರ ವಸ್ತು ಮುಟ್ಟಬಾರ್ದು, ಅವರು ಬಂಡವಾಳ ಹಾಕಿರ್ತಾರೆ ತಂದಿರ್ತಾರೆ ಅಂತ ಅರ್ಥ ಮಾಡ್ಕೊಂಡವ್ರು 50% ಅರ್ಥ ಮಾಡ್ಕೊಳ್ಳೋರಿದ್ರೆ ಹಳ್ಳಿಗಳಲ್ಲಿ 50% ನನಗೂ ಇರಲಿ, ನನ್ನ ಮಕ್ಳಿಗೂ ಇರಲಿ, ನನ್ನ ಮೊಮ್ಮಕ್ಳಿಗೂ ಇರಲಿ ಅಂದ್ಬಿಡ್ತಾರೆ ಆ ಥರ. ಯಾಕಂದರೆ ಮನುಷ್ಯನಿಗೆ ಆಸೆಗೆ ಮಿತಿ ಇಲ್ಲ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಎಲ್ಲ ಒಂದೇ ಥರದ ಜನ ಇರೋಕ್ಕಾಗಲ್ಲ. ಇವಾಗ ಯಾರನ್ನಂತ ಹೇಳೋಕ್ಕಾಗುತ್ತೆ? ಇಂಥವ್ರೇ ತಗೊಂಡವ್ರೆ ಅಂತ ಯಾರ ಮೇಲೂ ನಾವು ಹೇಳೋಕ್ಕಾಗಲ್ಲ. ಬೆರಳಿಟ್ಬಿಟ್ಟು ಇಂಥವ್ರೇ ತಗೊಂಡವ್ರೆ ಅಂತ ಹೇಳೋಕ್ಕಾಗಲ್ಲ. 4 ಕೋಳಿ ಇಲ್ಲ, 4 ಕೋಳಿ ಎಸ್ಕೇಪ್ ಮಾಡಿದ್ದಾರೆ ಯಾರೋ ಆ ಕಡೆ. ನಾಟಿ ಕೋಳಿ, ಬಾಯ್ಲರ್ ಕೋಳಿ 3 ಹೋಗಿದ್ದಾವೆ, ನಾಟಿ ಕೋಳಿ 4. ಮೊನ್ನೆ ಒಂದು 3-4 ಹೋಗಿದ್ವು, ಇವತ್ತೊಂದು 4 ಹೋಗಿದ್ದಾವೆ. ಎಲ್ಲ ಬರೀ ಈ ರೀತಿ ಎಸ್ಕೇಪ್ ಮಾಡ್ತಾವ್ರೆ ನೋಡಪ್ಪ. ಹಿಂಗಾದ್ರೆ ಏನು ಮಾಡೋದು? ಸ್ವಲ್ಪ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಸ್ವಲ್ಪ ಎಲ್ಲ ಚೆನ್ನಾಗಿ ಮಾಡಬೇಕಾಗಿತ್ತು. ಎಲ್ಲ ಜನ ಯಾರೂ ಬರ್ದಂಗೆ. ಮೆಶ್ಶನ್ನ ದಾಟ್ಕೊಂಬರೋದು ಅವ್ರಿಗೇನು ದೊಡ್ಡದಲ್ಲ. ನಾವೆಂಥ ಕೆಲಸ ಮಾಡಿದ್ವಿ ಸಿಂಪಲಾಗಿ. ಸ್ವಲ್ಪ ಜಾಸ್ತಿ ಬಂಡವಾಳ ಹಾಕೋದು ಬೇಡ, ಕಡಿಮೆ ಬಜೆಟಲ್ಲಿ ಮಾಡೋಣ ಅಂತ ಶುರು ಮಾಡಿ ಎಂಥ ಕೆಲಸ ಆಯಿತು. ಎಲ್ಲ ಇವಾಗ ನಾವು ಹಾಳು ಮಾಡ್ಕೊಳಂಗಾಯ್ತು. ನಾವು ಹಿಂಗೆ ಮಾಡ್ಕೊಬಾರ್ದಾಗಿತ್ತಲ್ಲ. ಅಯ್ಯೋ, ನಾನು ಇನ್ನೇನು ಬಿಡು, ಕಡಿಮೆ ಬಜೆಟಲ್ಲಿ ಶುರು ಮಾಡ್ತೀವಿ, ಆಗುತ್ತೋ ಬಿಡುತ್ತೋ ಅಂತ ನಾವು ಅಂದ್ಕೊಂಡಿದ್ವಿ. ರೀತಿ ಆದರೆ ತುಂಬ ಲಾಸ್ ಆಗುತ್ತೆ ಅನಿಸುತ್ತೆ. ಬೇಕಾದ್ರೆ ಇಲ್ಲಿ ನೋಡು, 4 ಕೋಳಿ ಹೋಗ್ಬಿಟ್ಟಿದ್ದಾವೆ. CC ಕ್ಯಾಮ್ರಾ ಹಾಕಿಸ್ಬೇಕು. ಕ್ಯಾಮ್ರಾ ಹಾಕ್ಸಿದ್ರೆ ಸರಿ ಹೋಗುತ್ತೆ. ಇಲ್ಲ ಸೆಕ್ಯೂರಿಟಿ, ಯಾರಾದರೂ ಒಬ್ಬರು ಸೆಕ್ಯೂರಿಟಿ ಇರಬೇಕು. ಸೆಕ್ಯೂರಿಟಿ ಇರಬೇಕಷ್ಟೇ, ಯಾರನ್ನಾದ್ರೂ ಒಬ್ರನ್ನ. ಈಗ ರಾತ್ರಿ ಟೈಮು ನಾವು ಬರೋಕ್ಕಾಗಲ್ಲ, ನಾವಿಲ್ಲೇ ಇರೋಕ್ಕಾಗಲ್ಲ. ಹೆಂಗೋ ಒಳಗಡೆ ಅವಕ್ಕೆಲ್ಲ ಬಿಟ್ಬಿಟ್ಟು ನಾವು ಒಳಗಡೆ ಬೀಗ ಹಾಕ್ತೀವೇನು ಇದ್ರೊಳಗಡೆ ಬಿಟ್ಟು, ಜಾಲರದೊಳಗಡೆ. ಆದರೆ ಇಷ್ಟೊತ್ತು ಇಲ್ಲಿ ಬಿಡ್ತೀವಲ್ಲ, ಸ್ವಲ್ಪ ಮೇವು ಹಾಕೋದಕ್ಕೂ ಅದಕ್ಕೆಲ್ಲ ಬಿಡ್ತೀವಲ್ಲ. ಅವಾಗ ಯಾವಾಗಲೂ ಇಲ್ಲೇ ಇರೋಕ್ಕಾಗಲ್ಲ. ತಿಂಡಿ ಏನಾದರೂ ತಿನ್ನೋಕ್ಕಾದ್ರಲ್ಲಿ ಹೋಗ್ತಿರ್ತೀವಿ, ಹಿಂಗೆ ಓಡಾಡ್ಕೊಂಬರೋಣ ಮನೆ ಹತ್ರ ಅಂತ. ಏನಪ್ಪ ಮಾಡಲಿ, ನಾವೇನೋ ಒಂದು ಮಾಡೋಕೆ ಹೋಗ್ತೀವಿ, ಅದೇನೋ ಆಗ್ತೈತಲ್ಲ. ನಾವೇನಾದರೂ ಲಾಸ್ ಮಾಡ್ಕೊಬಿಟ್ರೆ ತುಂಬ ಜನ ಆಡ್ಕೊಬಿಡ್ತಾರೆ. ಅತ್ತೆನ್ವಿನೇ ಸಾಕಪ್ಪ ನಮ್ಮನ್ನಂತೂ ಹೇಳ್ಸೋದಕ್ಕೆ. ಏನೋ ಮಾಡೋಕೆ ಹೋಗಿ ಏನೋ ಆಗ್ಬಿಡ್ತು ಅಂತ ಹೇಳಿ ಅವಳು ನಮ್ಮನ್ನ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ನಮ್ಮನ್ನಂತೂ ಚೆನ್ನಾಗಿ ಆಡ್ಕೊಬಿಡ್ತಾಳೆ ಅವಳು. ಆ ಮರಿ ಕೋಳಿನ ಯಾರೂ ಮುಟ್ಟಲ್ಲ. ಈ ಬಾಯ್ಲರ್ ಕೋಳಿ, ಫಾರಮ್ ಕೋಳಿ, ನಾಟಿ ಕೋಳಿ 3 ಎತ್ಬಿಡ್ತಾರೆ ಜನ. ಏನು ಮಾಡೋದು ಅಲ್ಲ. ಇವು ನಾಟಿ ಕೋಳಿ ಇದ್ದಿದ್ದು ಸಖತ್ತು ಎತ್ಬಿಡ್ತಾರೆ ನೋಡು. ನಾಟಿ ಕೋಳಿ ಅಂದರೆ ತುಂಬ ಇಷ್ಟ ಅಲ್ಲ ಜನಕ್ಕೆ. ನಾಟಿ ಕೋಳಿ ಸಾರು ಅಂದರೆ ಎಂಥವ್ರಿಗೂ ಇಷ್ಟ ಆಗುತ್ತೆ. ಅದಕ್ಕೆ ಎಲ್ಲ ಎತ್ತು ಬಿಡ್ತಾರೆ ನೋಡಪ್ಪ. ಎಂತೆಂಥ ಅವ್ರು ಇರ್ತಾರೆ. ಯಾವಾಗಲೂ ಒಳಗಡೆನೆ ಬಿಟ್ಟು ಬೀಗ ಹಾಕೋಕ್ಕಾಗಲ್ಲ. ಇಲ್ಲಿ ಇನ್ನೇನು ತಡ್ಕೆ ಇಟ್ಕೊಂಡು ಹೋಗ್ತೀವಿ ಬಿಡು, ಯಾರೂ ಬರಲ್ಲ ಅಂತಿದ್ರೆ ಎಲ್ಲ ಕಳ್ತನ ಮಾಡೋ ಅಂಥವ್ರು ಜಾಸ್ತಿ ಇದ್ದಾರೆ. ಆದಷ್ಟು ಬೇಗ ನಾವು ಇದನ್ನ ಏನಾದರೂ ಒಂದು ಮಾಡಬೇಕು. ಇಲ್ಲ ಅಂತಂದರೆ ದಿನ ಹಿಂಗೆ ಕೋಳಿಗಳು ಹೋಗ್ತಾ ಇದ್ರೆ ನಮಗೆ ಎಲ್ಲ ಲಾಸ್ ಆಗಿಬಿಡುತ್ತೆ. ಎಲ್ಲ ಲಾಸ್ ಮಾಡಿಕೊಂಡು ಅಷ್ಟೇ ಮುಚ್ಚಾಕೊಂಡು ಹೋಗ್ಬೇಕಾಗುತ್ತೆ. ಚೆನ್ನಾಗಿ ಒಳ್ಳೆ ಲಾಭ ಐತೆ ಅಂತ ನಾವೇನೋ ಒಂದು ಮಾಡೋಣ ಅಂತ ಹೋಗ್ತೀವಿ. ಈ ಕೆಟ್ಟ ಜನಗಳ ಹತ್ರ ಏನೂ ಮಾಡೋಕ್ಕಾಗಲ್ಲಪ್ಪ. ಎಂತೆಂಥ ಜನ ಇದ್ದಾರೆ. ಏನು ಗೊತ್ತಾ, ಇಲ್ಲಿ ಹಳ್ಳಿಲಿ ನೋಡ್ಕೊಂಡಿರ್ತಾರೆ, ಈ ಕಡೆ ಎಲ್ಲ ಬರ್ತಾ ಇರ್ತಾರೆ ಹೊಲ್ದ ಕಡೆ ಎಲ್ಲನ. ಅವಾಗ ಎತ್ತಾಗಿ ಒಂದು ಹಿಡ್ಕೊಂಡು ಹೋಗೋಣ ಅಲ್ವೇ, ಮಸ್ತಾಗಿದೆ ಬಿಡು, ಅವ್ರಿಗೇನು ಗೊತ್ತಾಗಲ್ಲ, ಒಂದು ಹಿಡ್ಕೊಂಡು ಹೋಗೋಣ ಅಂತ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಈ ರೀತಿ ಮಾಡ್ತಾರೆ. ಏನು ಮಾಡೋದು? ಒಬ್ಬೊಬ್ರು ಅರ್ಥ ಮಾಡ್ಕೊಂಡು ಬೇಡಪ್ಪ ಅವ್ರು ಬಂಡವಾಳ ಹಾಕವ್ರೆ, ನಾನು ಯಾಕೆ ಮುಟ್ಟಣ, ಬೇಡ ಹಂಗೆಲ್ಲ ನಾವು ಮುಟ್ಟಬಾರ್ದು, ಬೇಕಾದ್ರೆ ಕೇಳಿಸ್ಕೊಂಬನ ಬಿಡು ಅಂತೇಳಿ ಅರ್ಥ ಮಾಡ್ಕೊಂಬರು ಇರ್ತಾರೆ. ಬಿಡು ಅವ್ನು ಇಲ್ವಲ್ಲ, ಬಿಡೋಣ ಬೇಗ ಅಂತೇಳಿ ಎಸ್ಕೇಪ್ ಮಾಡೋ ಅಂಥವ್ರು ಇರ್ತಾರೆ. ಇಂಥದ್ದೇ ಜಾಸ್ತಿ. ಏನು ಮಾಡೋದು? ಈಗ ಹಳ್ಳಿಯಲ್ಲಿ ಇರ್ತೀವಿ, ಇದೇ ಊರಲ್ಲಿ, ಏನು ಅನ್ನೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಅಯ್ಯೋ, ಈಗ ಯಾರು ನಮ್ಮ ತಂಬಕ್ಕಾಗುತ್ತೆ ಹೇಳು? ಯಾರಂತ ಇಂಥರಂಬದು ಗೊತ್ತಾಗ್ಬಿಟ್ರೆ ಅನ್ಬೋದು, ಚೆನ್ನಾಗಿ ಬೈದ್ಬಿಡ್ಬೋದು. ಅಲ್ಲ ನಿಮಗೆ ಗೊತ್ತಾಗಲ್ವ ಯಾಕೆ ಈ ರೀತಿ ಎತ್ಕೊಂಡು ಹೋಗಕ್ಕೆ ಬಂದಿದ್ರೆ, ನಾವು ಬಂಡವಾಳ ಹಾಕಿದ್ದೀವಿ, ಯಾಕೆ ಈ ಥರ ಮಾಡ್ತೀರಾ ಅಂತೇಳಿ ನಾವು ಬೈದು ಬಿಡ್ಬೋದು. ಆದರೆ ಯಾರಂತ ಗೊತ್ತಿಲ್ಲದೆ ನಾವು ಬೈಯೋದಕ್ಕಾಗತ್ತಾ? ಆಗಲ್ಲ. ಒಂದು ಬ್ಯಾಚ್ ಕಳಿಸಿದ್ರೆ ಕೋಳಿ ಆಲೇನೆ. ನೆನ್ನೆ ಒಂದು ಬ್ಯಾಚ್ ಕಳಿಸಿದ್ದೀವಿ, ಸಂಡೇ ಅಲ್ವಾ, ನೆನ್ನೆ ಸ್ವಲ್ಪ ತಗೊಂಡೋಗಿದ್ದಾರೆ. ಇನ್ನೂ ಇದ್ದಾವೆ, ನಾಡಿದ್ದಲ್ಲಿ ಇನ್ನೊಂದು ಬ್ಯಾಚ್ ಕಳಿಸ್ತೀವಿ. ಆದರೆ ಏನು ಮಾಡಲಿ, ಕಳ್ತನಗಳು ಆಗ್ತೈತೆ, ಕೋಳಿ ಕಳ್ತನಗಳು ಜಾಸ್ತಿ ಆಗ್ತೈತೆ. ಇವಾಗೆಲ್ಲ ಬಂದು ಎತ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ಮಾಡಿದಾರೆ, ಏನೋ ಕೋಳಿ ಫಾರಮ್ಮ ಬಿಡು, ಅವ್ರಿಗೆ ಏನೋ ಕಷ್ಟಪಟ್ಟು ಅವರು ಏನೋ ಬಂಡವಾಳ ಹಾಕಿ ಮಾಡವ್ರೆ. ನಾವು ಹೆಂಗೆ ಎತ್ಕೊಂಡು ಹೋಗೋಣ ಅನ್ನೋದು ಒಂದು ಸ್ವಲ್ಪ ನಮ್ಗೆ ಗೊತ್ತಿಲ್ಲ ಅಣ್ಣ. ಜನಗಳಿಗೆ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ, ಕಳ್ತನ ಮಾಡ್ತಾವ್ರೆ. ಕಳ್ತನಗಳು ಜಾಸ್ತಿ ಅಣ್ಣ. ಮತ್ತು ಕಳ್ತನ ಜಾಸ್ತಿ, ಯಾಕಂದರೆ ಬಂದು ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ. ಅವ್ರಿಗೆ ಸಿಕ್ಬಿಡ್ತಾವ ಎಲ್ಲನ ಕೋಳಿಗಳು ಎತ್ಕೊಂಡು ಹೋಗ್ಬಿಡ್ತಾರೆ. ನಾಟಿ ಕೋಳಿ ಅವೆಲ್ಲ ಬೇರೆ ಇದ್ದಾವೆ ನೋಡಪ್ಪ. ಹಿಂಗಾದ್ರೆ ಹೆಂಗೆ ಬಂದಿರೋ ಅಂತ ಲಾಭ ಅಲ್ಲೇ ಹೋಗುತ್ತೆ.
ಅಲ್ವಾ? 4 ಕೋಳಿ 5 ಕೋಳಿ ದಿನ ಕದೀತಾ ಇದ್ರೆ ಜನಗಳು ಹಂಗೆ ಹೋಗ್ಬಿಡ್ತು. ಅವು ಯಾಕೆ ಈ ಥರ ಮಾಡ್ತಾರೋ ಏನೋ. ಥೂ ಯಪ್ಪ, ಈ ಒಳ್ಳೆಗೆ ಏನು ಮಾಡಿದ್ರು ಉದ್ಧಾರ ಆಗಕ್ಕಾಗಲ್ಲಮ್ಮ ತಾಯಿ. ಅಲ್ಲ ಗೊತ್ತಾಗಲ್ವಾ ಸ್ವಲ್ಪನಾದ್ರು? ಆ ಮನುಷ್ಯರೇ ಅಷ್ಟು ಒಳ್ಳೆಗೆ ಆಗಲಿ ಬೇರೆ ಕಡೆ ಎಲ್ಲಾದ್ರೂ ಆಗಲಿ, ಅದರಲ್ಲೂ ಹಳ್ಳಿಲಿ ಹೆಂಗೆ ಅಂದರೆ ಬಂದಿರ್ತಾರೆ ಈ ಕಡೆ ಎಲ್ಲಾದ್ರೂ ಅಂದರೆ ಬೇರೆ ಬೇರೆ ಕಡೆ ಆದರೆ ತಲೆ ಕೆಡಿಸ್ಕೊಳ್ಳೋದೇ ಎಲ್ಲ ಏನು ಅಂತ ಒಂದು ದಿವಸ ನೋಡ್ಕೊಬಿಟ್ರೆ ಮತ್ತೆ ಪದೇ ಪದೇ ಬಂದು ತಗೊಂಡು ಹೋಗ್ತಾರೆ. ಒಬ್ಬರು ತಗೊಂಡ್ರೆ ಇನ್ನೊಬ್ರಿಗೆ ಹೇಳ್ತಾರೆ ಆ ಥರ. ಅಯ್ಯೋ ಗೊತ್ತಾಗಲ್ವಾ? ಹಿಂಗೆ ಮಾಡಿದ್ರೆ ಅವರು ಪಾಪ ಬಂಡವಾಳ ಹಾಕೋರಲ್ಲ 4 ಕಾಸು ದುಡ್ಕೋಬೇಕು ಅಂತೇಳಿ ಬಂಡವಾಳ ಹಾಕೋರಲ್ಲ. ನಾವು ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಬೇರೆಯವ್ರು ಏನೇ ಒಂದು ಬಂಡವಾಳ ಹಾಕಿ ಏನಾದರೂ ಒಂದು ಮಾಡಿದ್ದಾರೆ ಅಂತಂದರೆ, ಯಾವುದೇ ಒಂದು ದಾಳಿಂಬ್ರೆ ಬೆಳೆ ಬೆಳೆದವ್ರೆ ಅಂತಂದ್ರೆ ಒಂದು ಹಣ್ಣು ಕೀಳೋದಕ್ಕೂ ನಾವು ಯೋಚನೆ ಮಾಡಬೇಕಾಗುತ್ತೆ. ಮತ್ತು ಎಷ್ಟು ಕಷ್ಟ ಇರುತ್ತೆ ಅದಕ್ಕೆ. ಒಂದು ದಾಳಿಂಬ್ರೆ ತೋಟ ಮಾಡೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ. ಅವರು ಹೊಲ ರೆಡಿ ಮಾಡೋದ್ರಿಂದ ಹಿಡಿದು ಸೊಸಿ ಇಡೋದ್ರಿಂದ ಹಿಡಿದು ಅವು ಔಷಧಿ ಹೊಡಿಯೋದ್ರಿಂದ ಹಿಡಿದು ಗೊಬ್ಬರ ಹಾಕೋದ್ರಿಂದ ಹಿಡಿದು ಡ್ರಿಪ್ಪಿಂದ ಹಿಡಿದು ಪ್ರತಿಯೊಂದು ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ. ಎಷ್ಟು ಕೂಲಿ ಆಳುಗಳನ್ನಿಟ್ಟು ಎಷ್ಟು ಕೆಲಸ ಮಾಡಿರ್ತಾರೆ. ಒಂದು ಹಣ್ಣು ಅಂತ ಅನಿಸುತ್ತೆ, ಆದರೆ ಅವ್ರು ಎಷ್ಟು ಶ್ರಮ ಪಟ್ಟಿರ್ತಾರೆ ಹೇಳು. ಅದರಿಂದ ನನಗೇನಾದರೂ ಒಂದು ಪ್ರತಿಫಲ ಸಿಗುತ್ತೆ ಅನ್ನೋಂತ ತಾನೇ ಅವರು ಕಷ್ಟಪಡೋದು. ಯಾವುದೇ ಆಗಲಿ ನಾವು ಈಸಿಯಾಗಿ ಕಿತ್ಕೊಂಡು ಬಂದ್ಬಿಡ್ತೀವಿ, ಆದರೆ ಭಾಳ ಕಷ್ಟ ಮಾಡೋದು. ನಮಗೆ ಈಗ ಅರ್ಥ ಆಗ್ತೈತೆ, ಆದರೆ ಒಂಥರ ಬೇಜಾರಾಗ್ತೈತೆ. ಅದಕ್ಕೆ ಏನು ಮಾಡೋದು, ನಾವು ಅಂದ್ಕೊಂಡಿದ್ದೆ ಒಂದು ಆಗದೆ ಒಂದು. ಆದ್ರೂ ಹಿಂಗೆ ಮಾಡಬಾರ್ದಪ್ಪ, ಜನ ಅರ್ಥ ಮಾಡ್ಕೋಬೇಕು. ಅಯ್ಯೋ, ಅರ್ಥ ಮಾಡ್ಕೊಂಬಂತ ಜನ ಇಲ್ವೇ ಇಲ್ಲ ಬಿಡು. ಒಂಥರ ಏನೋ ಇದು ಮಾಡ್ತಿರ್ತಾರೆ ಜನ, ಯಾಕೆ ಈ ಥರ ಮಾಡ್ತಾರೆ ಅಂತ. ಬಿಡತ್ಲಾಗ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಇನ್ಮೇಲಾದ್ರೂ ಎಚ್ಚರಿಕೆ ತಗೊಂಡು ಸ್ವಲ್ಪ ನಿಗಾವಹಿಸಿ ನೋಡ್ಕೊಳ್ಳಿ. ಸುಮ್ಮನೆ ಎಲ್ಲ ಕಳ್ತನಗಳು ಆಗ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ, ನಿಮಗೆ ಲಾಸ್ ಆಗಿಬಿಡುತ್ತೆ. ಎಲ್ಲ ಆಡ್ಕೊಬಿಡ್ತಾರೆ. ಅಯ್ಯೋ ಏನೋ ದೊಡ್ಡದ ದಬಾಕ್ತೀನಿ ಅಂತ ಹೋದ, ಏನೋ ಮಾಡೋಕೆ ಏನೋ ಆಯಿತು ಅಂತೇಳಿ ಎಲ್ಲ ಆಡ್ಕೊಬಿಡ್ತಾರೆ. ಅದೇ ಕ್ಯಾಮ್ರಾ ಹಾಕಿಸ್ಬೇಕು, ಕ್ಯಾಮ್ರಾ ಹಾಕ್ಸಿದ್ರೆ ಗೊತ್ತಾಗುತ್ತೆ. ಅಯ್ಯೋ ಯಾರು ಎಲ್ಲ ಏರಿದಾರ ಎಲ್ಲನ ತಗೊಂಬರ್ತಾರೆ, ನೋಡ್ಕೊಂಡಿರ್ತಾರ ಇಲ್ಲ ಅನ್ನೋದು ಗೊತ್ತು. ನೀವು ಈ ಕಡೆ ಬಂದಾಗ ತಿಂಡಿಗೆಲ್ಲಾದರೂ ಬಂದು ನೀವು ಹಿಂಗೆ ಬಿಡ್ತೀರಾ, ಬೆಳಗ್ಗೆ ಟೈಮೆಲ್ಲ ಬಿಟ್ಟು ನೀವು ಬರ್ತೀರಲ್ಲ, ಆವಾಗಲೇ ರಾತ್ರಿ ಟೈಮಲ್ಲಿ ಎಲ್ಲ ಬೀಗ ಹಾಕ್ಬಿಡ್ತೀರಲ್ಲ, ಮೆಷಿಗೆ ಒಳಗಡೆ ಜಾಲ್ರಕ್ಕೆ ಹಾಕ್ಬಿಟ್ಟೆಲ್ಲ ಬೀಗ ಹಾಕ್ಬಿಡ್ತೀರಾ. ಅದನ್ನು ಎಲ್ಲ ಬೀಗ ಹಾಕ್ತೀವಿ, ಈ ಕಡೆದು ಎಲ್ಲ ಬೀಗ ಹಾಕ್ತೀವಿ. ಅದೇ ಬೆಳಗ್ಗೆ ಟೈಮಲ್ಲಿ ಬಿಟ್ಟು ಹೋಗ್ತೀವಲ್ಲ, ಅದಕ್ಕೆ ಆವಾಗ ಆಗ್ತಾಯಿದೆ ಅನಿಸುತ್ತೆ. ಯಾವಾಗ ಆಗ್ತಾ ಇದಾವಾಗ ಗೊತ್ತಿಲ್ಲ. ಯಾವಾಗಲೂ ನೋಡ್ಕೊಂಡು ಇರೋಕ್ಕೆ ಆಗಲ್ಲ, ನಾವು ಬೇರೆನೇ ಇಲ್ಲಿ ಇರೋದಿಲ್ಲ. ಯಾವುದೇ ಆಗಲಿ ನಾವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೆಲಸ ಮಾಡಬೇಕು, ಮಾಡ್ತಾಯಿದ್ದೀವಿ. ಆದ್ರೂ ಕಳ್ಳರ ಕಾಟ ಜಾಸ್ತಿ ಕೋಳಿಗಳಿಗೆ. ಏನು ಮಾಡೋದು, ಕೋಳಿ ಸಾಕೋದು ಈಗ ನಾವು ಲಾಸ್ ಅಂತೂ ಮಾಡ್ಕೋಬಾರ್ದು. ಇದರಿಂದ ನಮ್ಗೆ ಒಳ್ಳೇದೇ ಆಗಬೇಕು ಹೊರತು ನಾವು ಯಾವತ್ತೂ ಲಾಸ್ ಮಾಡ್ಕೋಬಾರ್ದು. ಅದಕ್ಕೆ ಲಾಸ್ ಮಾಡ್ಕೊಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ, ನಮಗೆ ತುಂಬ ಕಷ್ಟ ಅನುಭವಿಸ್ತೀವಿ. ಅಯ್ಯೋ ಲಾಸ್ ಮಾಡ್ಕೊಬಿಟ್ರೆ ಎಷ್ಟು ಜನ ಎಷ್ಟು ಆಡ್ಕೊಂತಾರೆ ಗೊತ್ತಾ? ಅಯ್ಯೋ ಏನೋ ಮಾಡಕ್ಕಂತ ಹೋದ್ರು, ಏನು ಮಾಡಿದ್ರು ಹಂಗೆ ಹಿಂಗೆ ಅಂತ ಆಡ್ಕೊಬಿಡ್ತಾರೆ. ಇಲ್ಲ ಏನಾದರೂ ಒಂದು ನಾವು ಕೆಲಸಕ್ಕೆ ಕೈ ಹಾಕಿದೀವಿ ಅಂತಂದರೆ ಪ್ರಯತ್ನ ಮಾಡ್ತಾನೇ ಇರಬೇಕು. ಇವಾಗ ನಮಗೆ ಗೆಲುವು ಅನ್ನೋದು ಬಂದೇ ಬರುತ್ತೆ. ಇಷ್ಟಕ್ಕೆ ಸುಮ್ಮನೆ ಆಗಬೇಡ್ರಿ. ಏನು ಯಾರೋ ಕೋಳಿ ಕಳ್ತನ ಮಾಡಿದ್ರು ಒಂದು 4 ಕೋಳಿನ ಅಂತೇಳಿ ಸುಮ್ಮನೆ ಆಗೋದಕ್ಕಾಗುತ್ತಾ? ಇಲ್ಲ. ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಅದನ್ನು ಮಾಡ್ಕೋಬೇಕು. ಮುಂದೆ ನಾವು ಕೆಲಸ ಮಾಡ್ತಾ ಇರಬೇಕು. ಪರಿಹಾರ ಮಾಡ್ಕೊಳ್ಳೋದು ನೋಡಬೇಕು. ಯಾವುದೇ ಆಗಲಿ ನಾವು ಅದನ್ನು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಅದಕ್ಕೇನು ಪರಿಹಾರ ಅಂತ ತಿಳ್ಕೊಂಡು ನೀವು ಪರಿಹಾರ ಮಾಡ್ಕೊಂಡು ಇನ್ನು ಮುಂದೆ ನೀವು ಕೆಲಸ ಮಾಡ್ಕೊಂಡು ಹೋಗೋದು ನೋಡಿರಿ ಅಷ್ಟೇ. ಬೇರೆ ಇನ್ನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಯಾರು ಏನೇ ಅನ್ಕೊಂಬ್ಲಿ, ಯಾರು ಏನೇ ಮಾತಾಡಲಿ, ಏನೇ ಆಗಲಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ ಅಷ್ಟೇ. ಇವಾಗ ಮಾಡಿದ್ದೀರಾ, ಇದ್ರಾಗ ನೀವು ಸಕ್ಸಸ್ ಅನ್ನೋದು ಕಾಣೋವ್ರಿಗೂ ಬಿಡಬಾರ್ದು, ಮಾಡ್ತಾನೆ ಇರಬೇಕು. ಪ್ರಯತ್ನ ಬಿಡಬಾರ್ದು ಯಾವತ್ತೂ. ಇಷ್ಟಕ್ಕೆಲ್ಲ ಪ್ರಯತ್ನ ಬಿಟ್ಟರೆ ಆಗುತ್ತೆ. ಎಲ್ಲ ಒಂದು 4 ಕೋಳಿ ಹೋಗಿದ್ದಕ್ಕೆ ನೋಡೋಣ ಅದೇನಾಗುತ್ತೆ ಆಗಲಿ. ಅದು ಯಾರು ತಗೊಂಡೋಗ್ತಾರೆ ಏನು ಎತ್ತ ಅಂತೇಳಿ ಕಂಡಿಡಿಯೋಣ. ಕಂಡಿಡ್ದು ಆಮೇಲೆ ಮಾತಾಡೋಣ. ಇವಾಗ ಯಾಕೆ ನೆಕ್ಸ್ಟು ನಾವು ಆಮೇಲೆ ಏನು ಮಾಡ್ಬೇಕು ಅದು ಮಾಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಈಗ ನಾಟಿ ಕೋಳಿಗಳನ್ನ ಯಾರೋ ಎಲ್ಲ ಎಗರಿಸ್ತಾ ಇದ್ದಾರೆ. ಕೋಳಿಗಳೆಲ್ಲನ ಕೋಳಿ ಫಾರಮಲ್ಲಿ ಕಳ್ತನ ಆಗ್ತಾ ಇದ್ದಾವೆ. ಅದಕ್ಕೇನೆ ಹಿಂಗಾಗ್ಬಿಟ್ರೆ ಲಾಸ್ ಆಗುತ್ತೆ ಅಂತ ಯೋಚನೆ ಮಾಡ್ತಾವ್ರೆ. ಏನು ಮಾಡೋಕ್ಕಾಗುತ್ತೆ, ಹೋಗಿರೋದು ಹೋಗ್ಬಿಟ್ಟೈತೆ. ಇನ್ನು ಮುನ್ನೆಚ್ಚರಿಕೆ ವಹಿಸಿ ಅದೇನು ಮಾಡಬೇಕು ಅದನ್ನು ಮಾಡಬೇಕು ಅಂತೇಳಿ ನಾನು ಶರತ್ಗೆ ಮತ್ತು ಭುವನ್ಗೆ ಹೇಳ್ತಾ ಇದ್ದೀನಿ. ಕಂಡಿಡಿತೀವಿ ಬಿಡಲ್ಲ. ಹಾಗೆ CC ಕ್ಯಾಮ್ರಾ ಹಾಕ್ಸೋದು ಇದಕ್ಕೆಲ್ಲ ಏನು ಸೇಫ್ಟಿ ಬೇಕು ಅದನ್ನೆಲ್ಲ ಮಾಡ್ತಾ ಹೋಗ್ತೀವಿ. ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಅನ್ನೋದು ಮಾಡ್ತಾ ಹೋಗಬೇಕು. ನೋಡ್ತಾ ಇರಿ ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.